ಜಗತ್ಕ್ರೀಡಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥ ಸಾರಥಿಯೇ ತಸ್ಮೈ ಗೀತಾಮೃತದುಹೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾನಿಂದು ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಎಂಬ ವಿಷಯದ ಕುರಿತು ಯಥಾಮತಿ ಮಾತನಾಡಲು ಬಯಸುತ್ತೇನೆ. ಮನೆ, ಮನ, ಜಾನಪದ, ನಗರ ಇವೆಲ್ಲವೂ ಸಮತಾದೃಷ್ಟಿಯಿಂದ ಇದ್ದರೆ ಪ್ರಕೃತಿಯೇ ರಮಣೀಯವಾಗಿ ಕಾಣುತ್ತದೆ. ಜನರಲ್ಲಿ ಸಾಮರಸ್ಯ ಬರಬೇಕು ಎಂದಾದರೆ ಪರಸ್ಪರ ಜನರ ಭಾವನೆಯಲ್ಲಿ ಸಮರಸ ಬರಬೇಕು. ಧಾರ್ಮಿಕ ದೃಷ್ಟಿಯಿಂದ ಜನಮಾನಸದಲ್ಲಿ ಏಕತೆ ಮೂಡಬೇಕು. ಅದಕ್ಕಾಗಿ ಜಗಜ್ಯೋತಿಯನ್ನು ಬೆಳಗಿಸಲು, ಸಮಾಜವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ಭಗವದ್ಗೀತೆ ಎಂಬ ಪರಮ ಪವಿತ್ರವಾದ ಗ್ರಂಥ ಭಗವಾನ್ ವ್ಯಾಸರಿಂದ ಪ್ರಣೀತವಾದುದು. ಸ್ವರ್ಣವಲ್ಲಿ ಶ್ರೀಗಳನ್ನು ನಡೆಸುತ್ತಾ ಇರುವ ಭಗವದ್ಗೀತಾ ಅಭಿಯಾನದ ಧ್ಯೇಯ ವಾಕ್ಯವೇ ಇದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಎಂಬುದಾಗಿ. ಯಾವೊಬ್ಬ ಮಾನವನು ಕೂಡ ಜೀವನದಲ್ಲಿ ಅಸಹಾಯಕನಾಗಿ, ಆರ್ತನಾಗಿ ದೌರ್ಬಲ್ಯವನ್ನು ಹೊಂದಬಾರದು. ಸಂಕಷ್ಟದಲ್ಲಿ ಇದ್ದವನನ್ನು ಉದ್ಧರಿಸಬೇಕು. ಇದೇ ಇದರ ಸಾರ. ಭಾವನಾತ್ಮಕವಾಗಿ ಏಕತೆ ಮೂಡಬೇಕು. ಭೌಗೋಳಿಕ ಅಂತರ, ಜನಾಂಗದ ಅಂತರ, ಪ್ರಾಕೃತಿಕ ಅಂತರ, ಆಚಾರ ವಿಚಾರ ವೇಷ ಭೂಷಣಗಳ ಅಂತರ ಇವೆಲ್ಲವೂ ಇದೆ. ಆದರೂ ಏಕತೆ ಬರಬೇಕು ಅಂತಾದರೆ ಸ್ವಕರ್ತವ್ಯವನ್ನು ಬಿಡಬಾರದು. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಕರ್ಮವನ್ನು ಮಾಡಿದರೆ ಯಾವೊಬ್ಬ ಮಾನವನಲ್ಲಿಯೂ ಕೂಡ ದ್ವೇಷ ಅಸೂಯೆ ಮೂಡಲಿಕ್ಕೆ ಸಾಧ್ಯವಿಲ್ಲ. ಕರ್ಮಣೈವ ಸಂಸಿದ್ಧಿಂ ಆಸ್ಥಿತ ಜನಕಾರ್ಯ. ಯಾವೊಬ್ಬ ಮಾನವನು ಎಲ್ಲ ಪ್ರಾಣಿಗಳಲ್ಲಿ ತಮ್ಮನ್ನೇ ಕಾಣುತ್ತಾನೋ ಆತ ಎಲ್ಲ ರೀತಿಯಿಂದ ಶ್ರೇಯಸ್ಸನ್ನು ಪಡೆಯುತ್ತಾನೆ. ಯ ಇಚ್ಛತಿ ಆತ್ಮನಃ ಶ್ರೇಯಸ್ಸಃ ಪರೇಭ್ಯ ನ ಕುರ್ಯಾದ ಮುಕ್ತಂ ಕರ್ಮ. ಜೀವನದಲ್ಲಿ ತಮಗೆ ಸುಖ ಸಮೃದ್ಧಿ ಸಿಗಬೇಕೆಂದಾದರೆ ಪರರಿಗೆ ಕೇಡನ್ನು ಬಯಸಬಾರದು. ಗೀತೆಯ ಸಾರವೇ ಸರ್ವತ್ರ ಸಮಭಾವನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾದೇವು. ಮಾಡುವ ಕೆಲಸಕ್ಕೆ ಲಾಭ ನಷ್ಟಗಳ ಯೋಚನೆ ಬರಬಾರದು. ಸುಖ ದುಃಖಗಳನ್ನು ಸಮವಾಗಿ ಕಾಣುತ್ತಾ ಸಮಾಜದಲ್ಲಿ ಬದುಕಬೇಕು. ಇದೇ ಸಾರ. ಸಮಾಜದಲ್ಲಿ ಏಕತೆ ಮೂಡಬೇಕು, ಇದು ಎಲ್ಲರ ಬಳಿ. ಆದರೆ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವುದಿಲ್ಲ. ಇದೇ ಸಮಾಜದಲ್ಲಿ ವಿಭಿನ್ನತೆಗೆ ಪ್ರಧಾನ ಕಾರಣ. ಅದಕ್ಕಾಗಿಯೇ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಿಗೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ಪುರಾತ್ಮನಃ. ನಮ್ಮ ಉದ್ಧಾರ, ನಮ್ಮ ಸುಧಾರಣೆ ಇವೆಲ್ಲವೂ ನಮ್ಮಿಂದಲೇ ಆಗಬೇಕು. ನಮ್ಮಲ್ಲಿರುವ ಕಾಮ ಕ್ರೋಧಾದಿ ಅರಿಷಟ್ವರ್ಗಗಳನ್ನು ಬಿಡಲು ಪ್ರಯತ್ನಿಸಬೇಕು. ಮನೋಧೈರ್ಯವನ್ನು ಕಳೆದುಕೊಳ್ಳಬಾರದು. ಲೀಲಾ ನಾಟಕ ಸೂತ್ರಧಾರಿಯಾದಂತಹ ಭಗವಂತನು ಹೇಳಿದ್ದೇನೆಂದರೆ ಚಾತುರ್ವರ್ಣ್ಯಂ ಮಹಾಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರ ವಿದ್ಮಾಂ ವಿದ್ಯತ್ ಕರ್ತಾರ ಮೌಲ್ಯಂ ಎಂಬುದಾಗಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನು ಕರ್ಮ ಮತ್ತು ಸತ್ವ ರಜತಮ ಗುಣಗಳ ಆಧಾರದ ಮೇಲೆ ಸೃಷ್ಟಿಸಿದ್ದೇನೆ. ಇವುಗಳ ಕರ್ತೃ ಭಗವಂತನೇ ಎಂದಾದರೆ ಎಲ್ಲರೂ ಭಗವಂತನ ಸಂತತಿಯೇ ಎಂದಾದ ಮೇಲೆ ಮೇಲು ಕೀಳು ಭಾವನೆ ಎಷ್ಟರ ಮಟ್ಟಿಗೆ ಸರಿಯಾಗಬಹುದು? ಅದಕ್ಕೆ ಎಲ್ಲರೂ ಭಗವಂತನ ಆದೇಶದಂತೆ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ತಿದೆ ಎಂಬಂತೆ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡತಕ್ಕದ್ದು. ಹೀಗೆ ಮಾಡಿದ ಫಲವಾಗಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ ಫಲವಾಗಿ ಎಲ್ಲರೂ ಜ್ಞಾನವನ್ನು ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಜ್ಞಾನಿಗಳು ಯೋಗ್ಯರು ಆದರೆ ದೇಶವು ಏಳಿಗೆಯನ್ನು ಹೊಂದುವುದರಲ್ಲಿ ಯಾವುದೇ ಸಂಶಯ ಲೇಷವಿಲ್ಲ. ದೇಶದ ಏಳಿಗೆಯಲ್ಲಿ ಪ್ರತಿಯೊಬ್ಬ ಮಾನವನು ಸಮಾನ ಪಾಲುದಾರ ಎಂಬುದನ್ನು ಶ್ರೀ ಕೃಷ್ಣ ಪರಮಾತ್ಮನು ಈ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷೇಮಃ. ಬೇರೆಯವರನ್ನು ದ್ವೇಷಿಸದೆ ನಿರಹಂಕಾರಿಯಾಗಿ ತಪ್ಪನ್ನು ಕ್ಷಮಿಸುವ ಗುಣವೇ ಮೈತ್ರಿಗೆ ಸಹಕಾರ. ಆದರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿರುವ ಕಾರಣ ನಮ್ಮಲ್ಲಿ ಭೇದಭಾವ ತುಂಬಿಕೊಂಡಿದೆ. ಅದನ್ನು ದೂರ ಮಾಡಬೇಕು ಅಂತಾದರೆ ನಮ್ಮ ಚಂಚಲವಾದ ಮನಸ್ಸನ್ನು ವಿಸ್ತರಿಸಿಕೊಳ್ಳಬೇಕು. ಮನ ಏವ ಮನುಷ್ಯನ ಕಾರಣ ಬಂಧ ಮೋಕ್ಷಯೋ. ಮನುಷ್ಯನ ಜೀವಿತಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ವಿಶಾಲವಾದ ಮನಸ್ಸಿನಿಂದ ಎಲ್ಲರೂ ತನ್ನವರು, ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಸಮಂ ಸರ್ವೇಷು ಭೂತೇಷು ಮದ್ಭಕ್ತ ಸಂಗಮಜಿತಃ ಎಂಬ ತತ್ವವನ್ನು ಬೋಧಿಸಲಾಗಿದೆ. ಎಲ್ಲ ಜೀವಿಗಳನ್ನು ಸಮಭಾವದಿಂದ ಕಾಣುವ ಮನೋಭಾವವೇ ಸಾಮಾಜಿಕ ಏಕತೆಗಿಂತಲೂ ದೊಡ್ಡ ಶಕ್ತಿ. ಜಾತಿ, ವರ್ಣ, ಲಿಂಗ ಇತ್ಯಾದಿ ಭೇದಗಳನ್ನು ಮೀರಿ ಸಾಮಾಜಿಕ ಮಾನ್ಯತೆ ನೀಡುವುದೇ ಸಾಮಾಜಿಕ ಸಾಮರಸ್ಯದ ಮೂಲ. ಜಗತ್ತಿನ ಎಲ್ಲರೂ ತನ್ನ ಭಕ್ತರೇ ಎಂದು ಭಗವಂತನೇ ಏಕೋಭಾವದಿಂದ ವ್ಯವಹರಿಸುವಾಗ
ನಾವುಗಳು ವಸುದೈವ ಕುಟುಂಬಕಂ ಎಂಬ ಗೀತೆಯ ವಾಕ್ಯದಂತೆ ಪರಸ್ಪರ ಸಹೋದರ ಭಾವದಿಂದ ಎಲ್ಲರನ್ನು ಸಮವಾಗಿ ಕಾಣುತ್ತಾ ಸಾಮಾಜಿಕ ಸಾಮರಸ್ಯಕ್ಕಾಗಿ ಶ್ರಮಿಸಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿಲಿಸಿತ. ಧನ್ಯವಾದಗಳು.